ಕಾರ್ಯಕರ್ತರು ಅಥವಾ RSSನ ಪ್ರಚಾರಕರು, ಅದರ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಇವರು ಇವರು ಯಾವುದೇ ಉದ್ಯೋಗವನ್ನು ಮಾಡುವುದು ನಮಗೆ ಕಾಣುವುದಿಲ್ಲ. ಅವರಿಗೆ ಸ್ವಂತ ಉದ್ಯೋಗ ಅಂದ್ರೆ ಅವರ ಪ್ರೊಫೆಷನ್ ಏನು ಅನ್ನುವುದು ಎಲ್ಲಿಯೂ ಅವರದ್ದು ಕಣ್ಣಿಗೆ ಕಾಣಿಸುವುದಿಲ್ಲ. ಅಂದ್ರೆ ಇವರಿಗೆ ಈ ಐಷಾರಾಮಿ ಜೀವನವನ್ನು ಮಾಡುವುದಕ್ಕೆ ಹಣ ಎಲ್ಲಿಂದ ಬರ್ತದೆ ಅನ್ನುವುದು ಪ್ರಶ್ನೆ ಆಗ್ತದೆ. ಎಲ್ಲಾ ಕಡೆ ಕೋಟಿ ಕೋಟಿ ರೂಪಾಯಿಯನ್ನು ಇವರು ಬಾಚಿಕೊಂಡು ಹೋಗ್ತಾರೆ. ಅದಕ್ಕೆ ಯಾವುದೇ ರೀತಿಯ ಲೆಕ್ಕಾಚಾರವನ್ನು ಅವರು ಸಾರ್ವಜನಿಕಗೊಳಿಸುವುದಿಲ್ಲ ಅಥವಾ ಯಾರಿಗೂ ಆ ಲೆಕ್ಕವನ್ನು ಕೊಡುವುದಿಲ್ಲ. ಎಲ್ಲಾ ಸಂಸ್ಥೆಗಳು ಕೂಡ ಬಾಡಿ ಆಫ್ ಇಂಡಿವಿಜುವಲ್ಸ್. ಯಾರು ಕೂಡ ಒಬ್ಬರಿಗೊಬ್ಬರು ಕೈ ಹಿಡ್ಕೊಂಡು ಅವರು ಒಂದು ಸಂಸ್ಥೆಯನ್ನು ಕಟ್ಟುವುದಿಲ್ಲ. ಯಾವ ವ್ಯಕ್ತಿತ್ವಗಳು ಕೂಡ ಇಂದಿನವರೆಗೆ ದೇಶ ಪ್ರೇಮವನ್ನಾಗಲಿ ಅಥವಾ ಒಂದು ಸರಿಯಾದ ವ್ಯಕ್ತಿತ್ವವನ್ನಾಗಲಿ ತೋರಿಸಿದ್ದಿಲ್ಲ. RSSನ ಪ್ರಮುಖ ನಾಯಕರಾಗಿದ್ದ ಗೋಪಾಲ್ ದಾಸ್ ಅವರಿಗೆ ಒಂದು ರಾಮ ಮಂದಿರವನ್ನು ಕೂಡ ನೆಟ್ಟಗೆ ನಡೆಸಲಿಕ್ಕೆ ಕೊಡುವುದಿಲ್ಲ ಅಂತ ಆದ್ರೆ ನಾವು ಅವರನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ಇವರು ಅನ್ನುವುದನ್ನು ನಾವು ತಿಳಿಬೇಕಾಗ್ತದೆ. ಅಂದ್ರೆ ಇವರ ಲಿಂಕ್ ಹೇಗಿದೆ ಅಂತ ಹೇಳಿದ್ರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪೂರ್ತಿಯಾಗಿ ಕಳ್ಳರನ್ನ ತುಂಬಿಸಿದ್ದಾರೆ. ಇನ್ನು ಇವರ RSSನ ಏನು ಕಾರ್ಯಕರ್ತರು ಅಥವಾ RSSನ ಪ್ರಚಾರಕರು, ಅದರ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಇವರು ಯಾವುದೇ ಉದ್ಯೋಗವನ್ನು ಮಾಡುವುದು ನಮಗೆ ಕಾಣುವುದಿಲ್ಲ. ಅವರಿಗೆ ಸ್ವಂತ ಉದ್ಯೋಗ ಅಂದ್ರೆ ಅವರ ಪ್ರೊಫೆಷನ್ ಏನು ಅನ್ನುವುದು ಎಲ್ಲಿಯೂ ಅವರದ್ದು ಕಣ್ಣಿಗೆ ಕಾಣಿಸುವುದಿಲ್ಲ. ಅವರು RSSನ ಕೆಲಸ ಮಾಡ್ತಾರೆ, ಅವರು ಐಷಾರಾಮಿ ಜೀವನವನ್ನ ಮಾಡ್ತಾರೆ. ಅವರು ಮದುವೆ ಆಗುವುದಿಲ್ಲ, ಸಂಸಾರ ಇಲ್ಲ. ಅವರು ಹೇಗೆ ಇದ್ದಾರೆ ಅಂತ ಹೇಳಿದ್ರೆ ಅವರೊಂದು ಯೋಗಿಗಳಾಗಿ ಜೀವನ ಮಾಡುವವರು ಅಂತ ಹೇಳ್ತಾರೆ. ಆದ್ರೆ ಅವರ ನಾಯಕರು ಬರುವಂತಹ ಕಾರುಗಳನ್ನು ನೋಡಬೇಕು, ಅವರ ಮನೆಗಳನ್ನು ನೋಡಿದ್ರೆ ಅವರು ಐಷಾರಾಮದ ಜೀವನವನ್ನು ಮಾಡ್ತಾರೆ. ಅಂದ್ರೆ ಇವರಿಗೆ ಈ ಐಷಾರಾಮಿ ಜೀವನವನ್ನು ಮಾಡುವುದಕ್ಕೆ ಹಣ ಎಲ್ಲಿಂದ ಬರ್ತದೆ ಅನ್ನುವುದು ಪ್ರಶ್ನೆ ಆಗ್ತದೆ. ಈಗ ಏನು ಗುರುದಕ್ಷಿಣೆಯ ಹೆಸರಿನಲ್ಲಿ ಎಲ್ಲಾ ಕಡೆ ಕೋಟಿ ಕೋಟಿ ರೂಪಾಯಿಯನ್ನು ಇವರು ಬಾಚಿಕೊಂಡು ಹೋಗ್ತಾರೆ. ಅದಕ್ಕೆ ಯಾವುದೇ ರೀತಿಯ ಲೆಕ್ಕಾಚಾರವನ್ನು ಅವರು ಸಾರ್ವಜನಿಕಗೊಳಿಸುವುದಿಲ್ಲ ಅಥವಾ ಯಾರಿಗೂ ಆ ಲೆಕ್ಕವನ್ನು ಕೊಡುವುದಿಲ್ಲ. 100 ರೂಪಾಯಿಯನ್ನ ತಕೊಂಡ್ರೆ, ಅವರು ಕವರ್ನ ಒಳಗೆ 100 ರೂಪಾಯಿಯನ್ನು ತಕೊಂಡ್ರೆ ಅವರನ್ನು 1 ರೂಪಾಯಿ ಅಂತ ಬರೆಯುವಂತ ಪರಿಪಾಠವನ್ನು ಇವರು ಅನಾದಿ ಕಾಲದಿಂದಲೇ ಬೆಳೆಸಿಕೊಂಡು ಬಂದಿದ್ದಾರೆ. ಇನ್ನು ಮೋಹನ್ ಭಾಗವತ್ ಅವರು ಹೇಳ್ತಾರೆ, ನಾವು ಒಂದು ಬಾಡಿ ಆಫ್ ಇಂಡಿವಿಜುವಲ್ಸ್, ಹಾಗಾಗಿ ನಮಗೆ ರಿಜಿಸ್ಟ್ರೇಷನ್ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಈ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂದ್ರೆ ಎಲ್ಲಾ ಸಂಸ್ಥೆಗಳು ಕೂಡ ಬಾಡಿ ಆಫ್ ಇಂಡಿವಿಜುವಲ್ಸ್. ಯಾರು ಕೂಡ ಒಬ್ಬರಿಗೊಬ್ಬರು ಕೈ ಹಿಡ್ಕೊಂಡು ಅವರು ಒಂದು ಸಂಸ್ಥೆಯನ್ನು ಕಟ್ಟುವುದಿಲ್ಲ. ಅವರು ಆ ಬಾಡಿ, ಒಂದು ಸಂಸ್ಥೆಯ ಬಾಡಿ ಅನ್ನುವುದು ಅದೊಂದು ಇಂಡಿವಿಜುವಲ್ಸಿನ ಒಂದು ಗುಂಪಾಗಿರ್ತದೆ. ಮತ್ತೆ ಅವ್ರು ಹೇಳ್ತಾರೆ, ನಾವು ದೇಶಭಕ್ತರನ್ನು ನಿರ್ಮಾಣ ಮಾಡ್ತೇವೆ, ನಾವು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವುದು ಅವರ ಕ್ಲೇಮ್. ಅದು ಹೇಗೆ ಅವರು ನಿರ್ಮಾಣ ಮಾಡಿದ ಯಾವ ವ್ಯಕ್ತಿತ್ವಗಳು ಕೂಡ ಇಂದಿನವರೆಗೆ ದೇಶ ಪ್ರೇಮವನ್ನಾಗಲಿ ಅಥವಾ ಒಂದು ಸರಿಯಾದ ವ್ಯಕ್ತಿತ್ವವನ್ನಾಗಲಿ ತೋರಿಸಿದ್ದಿಲ್ಲ. ಅದಕ್ಕೆ ನಾನು ಈಗ ಮೊನ್ನೆ ಅಯೋಧ್ಯೆಗೆ ಬಂದಂತಹ, ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಂದಂತಹ ಕಾಣಿಕೆಗಳ ಲೂಟಿ ಏನಾಗಿದೆ ಅದನ್ನು ನೋಡುವಾಗ RSS ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಟ್ಟಂತ ಯಾವ ಯಾವ ವ್ಯಕ್ತಿಗಳು ಕೂಡ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಿಲ್ಲ. ಅವರು ಯಾವತ್ತೂ ಪ್ರಾಮಾಣಿಕರಾಗಿ ಇರಲಿಲ್ಲ ಅನ್ನುವುದು ಸ್ಪಷ್ಟವಾಗಿ ನಮಗೆ ಕಾಣಿಸ್ತದೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಇದೆಯಲ್ಲ, ಆ ಟ್ರಸ್ಟಿನ ಮುಖ್ಯಸ್ಥರು ಗೋಪಾಲ್ ದಾಸ್ ಅನ್ನುವರು. ಈ ಗೋಪಾಲ್ ದಾಸ್ ಅನ್ನುವರು RSSನ ಪ್ರಮುಖ ನಾಯಕರವರು. RSSನ ಪ್ರಮುಖ ನಾಯಕರಾಗಿದ್ದ ಗೋಪಾಲ್ ದಾಸ್ ಅವರಿಗೆ ಒಂದು ರಾಮ ಮಂದಿರವನ್ನು ಕೂಡ ನೆಟ್ಟಗೆ ನಡೆಸಲಿಕ್ಕೆ ಕೊಡುವುದಿಲ್ಲ ಅಂತ ಆದ್ರೆ ನಾವು ಅವರನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ಇವರು ಅನ್ನುವುದನ್ನು ನಾವು ತಿಳಿಬೇಕಾಗ್ತದೆ. ಇನ್ನು ಅಲ್ಲಿ ಇರುವವರು ಚಂಪತ್ ರಾಯ್ ಅವರು, ಅದರ ಪ್ರಧಾನ ಕಾರ್ಯದರ್ಶಿಗಳು. ಅಲ್ಲಿನ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳುವವರು ಚಂಪತ್ ರಾಯ್ ಅವರು. ಚಂಪತ್ ರಾಯ್ ಅವರು ಯಾರು ಅಂದ್ರೆ ಅವರು ವಿಶ್ವ ಹಿಂದೂ ಪರಿಷತ್ತಿನ ದೊಡ್ಡ ಲೀಡರ್ ಅವರು ರಾಮ ಜನ್ಮಭೂಮಿ ಅಭಿಯಾನ ಆಯಿತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ, ಎಲ್ಲದರದ್ದು ಕೂಡ ಅವರು ಮುಂಚೂಣಿಯಲ್ಲಿ ನಿಂತುಕೊಂಡು ಅವರು ಮುನ್ನಡೆಸಿದಂತಹ ಅವರ ಲೀಡರ್ ಅವರು. ಅಂತಹ ಚಂಪತ್ ರಾಯ್ ಅವರ ಲೀಡರ್ಶಿಪ್ಪಿನಲ್ಲಿ ಅಯೋಧ್ಯೆಯಲ್ಲಿ ಕೋಟಿಗಟ್ಟಲೆ ಹಣವನ್ನ ಲೂಟಿ ಮಾಡಿದ್ದಾರೆ. ನೋಡಿ, ಚಂಪತ್ ರಾಯ್ ಅವರಿಗೆ ಒಬ್ಬರು ರೈಟ್ ಹ್ಯಾಂಡ್ ಇದ್ದಾನೆ, ಅವರ ಡ್ರೈವರ್, ಅವನ ಹೆಸರು ಟಿನ್ನು ಯಾದವ್ ಅಂತ. ಈ ಟಿನ್ನು ಯಾದವ್ ಅವನು ನೇರವಾಗಿ ಇಲ್ಲಿ ಹಣವನ್ನ ದುರುಪಯೋಗ ಮಾಡಿದ್ದು, ಬೆಳ್ಳಿಯ ಗಟ್ಟಿಗಳು, ಅದರ ಇಟ್ಟಿಗೆಗಳನ್ನ ಸಾಗಾಟ ಮಾಡಿದ್ದು, ಚಿನ್ನದ ದೇವರ ಪ್ರತಿಮೆಗಳನ್ನ ಕದ್ದದ್ದು, ಇಂತಹ ಅನೇಕ ಕೆಲಸಗಳಲ್ಲಿ ಟಿನ್ನು ಯಾದವ್ ಇವರ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ, ಇವರ ಸಹಯೋಗಿ ಆಗಿದ್ದವ, ಇವರ ಜೊತೆಗೆ ಇದ್ದದ್ದು. ಅಂದ್ರೆ ಇವರ ಲಿಂಕ್ ಹೇಗಿದೆ ಅಂತ ಹೇಳಿದ್ರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ
ಪೂರ್ತಿಯಾಗಿ ಕಳ್ಳರನ್ನ ತುಂಬಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.